ಇನ್ನು ಹಾಸನ ಜಿಲ್ಲೆ ಶಿರಾಡಿ ಘಾಟ್ ಬಳಿ ಕೂಡ ಭೂಕುಸಿತದ ಭೀತಿ ಇದೆ. ಭೂಕುಸಿತದ ಅಪಾಯದ ಸ್ಥಳಗಳಿಗೆ ಇವತ್ತು ಸ್ವತಃ ಎಸ್ಪಿ ಶುಭನ್ವಿತಾ ಅವರು ಭೇಟಿ ನೀಡಿದರು. ಸಂಭವನೀಯ ಭೂಕುಸಿತ ಸ್ಥಳದಲ್ಲಿ ಎಸ್ಪಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆಗೆ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ರು. ಈ ಹಿಂದೆ ಹೆದ್ದಾರಿಯಲ್ಲಿ ಒಟ್ಟು 17 ಕಡೆ ಭೂಕುಸಿತ ಆಗಿತ್ತು. ಆದರೆ ಈ ಬಾರಿ ಸದ್ಯ 5 ಕಡೆ ಮಾತ್ರ ಅಲ್ಪ ಮಟ್ಟಿಗಿನ ಭೂಕುಸಿತ ಮಾತ್ರ ಆಗಿದೆ. ರಸ್ತೆ ಕಾಮಗಾರಿ ಮುಗ್ದಿರೋದ್ರಿಂದಾಗಿ ಈ ಭೂಕುಸಿತ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಅವಘಡ ಸಂಭವಿಸಿದ್ರು ಕೂಡ ನಾವು ಸಜ್ಜಾಗಿದ್ದೀವಿ ಅಂತ ಟಿವಿ9 ಜೊತೆಗೆ ಮಾತನಾಡಿದಂಥ ಹಾಸನ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಮಾತಾಡಿದ್ರು. ನಾವು ಪ್ರತಿನಿಧಿ ಮಂಜುನಾಥ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಜೊತೆಗೆ ಶುಭನ್ವಿತಾ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮುಂಗಾರು ಮಳೆ ಆರಂಭ ಆದರೆ ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ಒಂದು ರೀತಿಯ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಕಾರಣ ಹಲವಾರು ಕಡೆ ಗುಡ್ಡ ಕುಸಿತದ ಭೀತಿ ಎದುರಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನ ಹಲವಾರು ಕಡೆಗಳಲ್ಲಿ ಏನು ಕಾಮಗಾರಿ ಮಾಡೋ ಸಲುವಾಗಿ ಕಡಿದಾದ ಬೆಟ್ಟಗಳನ್ನು ಬಗೆದು ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥ ಸಾಕಷ್ಟು ಅಪಾಯದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ನಾವೀಗಿರ್ತಕ್ಕಂಥದ್ದು ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮದ ಬಳಿ ನಾವು ನೋಡ್ತಾ ಇದ್ದೀವಿ. ಮೇಲ್ಗಡೆ ಒಂದು ಚರ್ಚ್ ಇದೆ, ಈ ಕಡೆ ಎಡಭಾಗಕ್ಕೆ ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಇಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗುಡ್ಡವನ್ನು ಬಗೆದು ರಸ್ತೆಯನ್ನು ಮಾಡಲಾಗಿದೆ. ಮಣ್ಣು ಅಂದರೆ ರಸ್ತೆಗೆ ಗುಡ್ಡ ಕುಸಿತಕ್ಕಂಥ ಆತಂಕಗಳಿದ್ದಾವೆ. ಆ ಸ್ಥಳಗಳಿಗೆಲ್ಲ ಹಾಸನದ ಎಸ್ ಪಿ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾವು ನೋಡ್ತಿದ್ದೀವಿ. ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆಗೆ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಕಸ್ಮಾತ್ ಭವಿಷ್ಯದಲ್ಲಿ ಏನಾದರೂ ಅಂಥ ಸಂಭವನೀಯ ಘಟನೆಗಳಾದರೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಎಸ್ ಪಿ ಅವರಿದ್ದಾರೆ. ಮೇಡಮ್, ಇವತ್ತು ಸಾಕಷ್ಟು ಪ್ಲೇಸ್ಗಳಿಗೆ ತಾವು ವಿಸಿಟ್ ಮಾಡ್ತಾ ಇದ್ದೀರಿ. ಎಷ್ಟು ಕಡೆ ಇಂಥ ಪ್ಲೇಸಸ್ ವಲ್ನರಬಲ್ ಪ್ಲೇಸ್ ಅಂತ ಇದೆ ಮೇಡಮ್? ನಾವು ಲಾಸ್ಟ್ ಇಯರ್ದು ಡೇಟಾ ನೋಡಿದರೆ ಟೋಟಲ್ 13 ಪ್ಲೇಸಸ್ ವಲ್ನರೇಬಲ್ ಇದ್ದಾವೆ. 2024 ಆ್ಯಂಡ್ 2025 13 ಕಡೆ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಮೈನರ್ ಮತ್ತು ಮೀಡಿಯಮ್. ಈ ವರ್ಷ 5 ಕಡೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಲ್ಯಾಂಡ್ ಸ್ಲೈಡ್ ಆಗಬಹುದು. ಎಲ್ಲ ಕಡೆ ನಾವು ಮತ್ತು ಸಕಲೇಶಪುರ ಪೊಲೀಸ್ ಟೀಮ್ ಮತ್ತು ನ್ಯಾಷನಲ್ ಹೈವೇ ಅಥಾರಿಟೀಸ್ ನಾವು ಎಲ್ಲರೂ ಸೇರಿ ವಿಸಿಟ್ ಮಾಡಿದ್ದೀವಿ. ಕೆಲವು ಕಡೆ ಆಲ್ರೆಡಿ ಡೈವರ್ಷನ್ ನಡೀತಾ ಇದೆ. ಈ ಕಡೆ ಹೆಗ್ಗದೆ ಮತ್ತು ಕೊಪ್ಪಳು ಕಡೆ ಡೈವರ್ಷನ್ ನಡೀತಾ ಇದೆ. ಮತ್ತು ಕೆಲವು ಕಡೆ ನಾವು ಕ್ಯಾಟ್ ಐಸ್ ಹಾಕಕ್ಕೆ ಹೇಳಿದ್ದೀವಿ. ಅಲ್ಲಿ ಇಲ್ಯುಮಿನೇಷನ್ದು ಪ್ರಾಬ್ಲಮ್ ಇದೆ. ಕೆಲವು ಕಡೆ ಕ್ರ್ಯಾಶ್ ಬ್ಯಾರಿಯರ್, ಐ ಥಿಂಕ್ 20-30 ಮೀಟರ್ ಸ್ಟ್ರೆಚಲ್ಲಿ ಕ್ರ್ಯಾಶ್ ಬ್ಯಾರಿಯರ್ ಇಲ್ಲ, ಅಲ್ಲಿ ಕ್ರ್ಯಾಶ್ ಬ್ಯಾರಿಯರ್ ಹಾಕಕ್ಕೆ ಹೇಳಿದ್ದೀವಿ. ಮತ್ತು ಕಾಷನರಿ ಸೈನ್ ಬೋರ್ಡ್ಸ್ ಹಾಕೋಕ್ಕೆ ಕೂಡ ನಾವು ಹೇಳಿದ್ದೀವಿ. ಇನ್ ಕೇಸ್ ಎಲ್ಲರೂ ಸ್ಲೈಡಿಂಗ್ ಆದರೆ ಅದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ಯಾವ ರೀತಿ ವಿಶೇಷ ತಂಡ ರಚನೆ ಆಗಿದೆ, ಅದಕ್ಕೆ ಯಾವ ರೀತಿ ನೀವು ರೆಡಿ ಆಗಿದ್ದೀರಿ? ನಾವು ಎಲ್ಲರೂ ರೆಡಿ ಇದ್ದೀವಿ. ನಾವು ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಸೇರಿ ನಮ್ಮಲ್ಲಿ 4 JCBಗಳು ಇದ್ದಾವೆ, 2 ಕ್ರೇನ್ ಇದ್ದಾವೆ. ನಮ್ಮಲ್ಲಿ 24/7 ಆ್ಯಂಬುಲೆನ್ಸ್ ನಾವು ಇದೇ ರಸ್ತೆಯಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಮತ್ತು ನಮ್ಮ ಸ್ಟಾಫ್ ಕೂಡ 24/7 ಅಲರ್ಟ್ ಇರ್ತಾರೆ. ಮತ್ತು ಸ್ಟಾಫ್ ಸೇಫ್ಟಿಗೋಸ್ಕರನೂ ಸಹ ನಾವು ಗಮ್ ಬೂಟ್ಸ್, ರೇನ್ ಕೋಟ್ಸ್, ಪಾಂಚೋಸ್ ಮತ್ತು ಶೋಲ್ಡರ್ ಬ್ಲಿಂಕರ್ಸ್ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ದಟ್ 24/7 ನಾವು ರೆಸ್ಪಾಂಡ್ ಮಾಡೋಕ್ಕೆ ರೆಡಿ ಇರ್ತೀವಿ. ಶಿರಾಡಿ ಘಾಟ್ನ ಹಲವಾರು ಪ್ರದೇಶಗಳಲ್ಲಿ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಭೂಕುಸಿತದ ಘಟನೆಗಳು ನಡೀತಾ ಇದ್ದಾವೆ. ಸೊ ಆ ಕಾರಣದಿಂದಾಗಿ ಈ ಬಾರಿ ಜಿಲ್ಲಾಡಳಿತ ಒಂದಷ್ಟು ಹೆಚ್ಚು ಕ್ರಮಗಳನ್ನು ತೆಗೆದುಕೊಂಡು ಯಾವುದೇ ರೀತಿ ಅಪಾಯ ಆಗದಾಗೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿ ಇವತ್ತು ಸ್ವತಃ ಎಸ್ ಪಿ ಅವರೇ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಟ್ಟು ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.